ಓಕೆ, ಈ ಸಿನಿಮಾ ಎಲ್ಲ ಆದ್ಮೇಲೆ ರಿಲೀಸ್ ಹಂತಕ್ಕೆ ಬರುತ್ತಲ್ಲ, ಅವಾಗ ತುಂಬಾ ಒಂದು ಭಯ ಇರುತ್ತೆ, ಏನಾಗುತ್ತೋ ಏನೋ ಅನ್ನೋದೊಂದು. ಸೊ ನಿಮ್ಮಲ್ಲೂ ಅಂದ್ರೆ ಹೊಸಬ್ರು ತಂಡ ಇದ್ದಿದ್ರಿಂದ ಸಾಕಷ್ಟು ಭಯ ಅಂತ ಇತ್ತು. ಬಟ್ ರಿಲೀಸ್ ಅಂತೂ ಆಯ್ತು, ಆಮೇಲೆ ಈಗ 25 ದಿನಗಳ ಪೂರೈಸಿದೆ. ಸೊ ಈ ಒಂದು 25 ದಿನಗಳಲ್ಲಿ ಏನೆಲ್ಲ ನೋಡಿದ್ರಿ? ಅಂದ್ರೆ ಒಂದಷ್ಟು ನಾವು ರಿಲೀಸ್ ಆದ್ಮೇಲೆ ಒಂದು 2-3 ದಿನದಲ್ಲಿ ನಾನು ನಿಮ್ದು ಒಂದಷ್ಟು ವಿಡಿಯೋಗಳು ನೋಡಿದೆ. ಸೊ ಅದರಲ್ಲಿ ಈ ಸಿನಿಮಾಗಳು ಯಾರು ಬಂದು ನೋಡ್ತಾನೆ ಇಲ್ಲ ಅನ್ನೋದೊಂದು ಕಮೆಂಟ್ಸ್ ಎಲ್ಲ ಬಂದಿತ್ತು. ಸೊ ಯಾಕೆ ಹಂಗಾಯ್ತು, ಏನಾಯ್ತು ಅದು ಆಕ್ಚುಲಿ? ಅದೇನಂದ್ರೆ ಅವಾಗ ಸ್ಟಾರ್ಟಿಂಗ್ 3 days ಬರ್ಲಿಲ್ಲ. ರೀಸನ್ ಏನಂದ್ರೆ ಹೊಸಬ್ರದ್ದು ರಿವ್ಯೂಗೋಸ್ಕರ ತುಂಬಾ ಕಾಯ್ತಾರೆ. ನಾವೊಂದು ಸೆಲೆಬ್ರಿಟಿ ಶೋ ಅಂತ ಮಾಡಿದ್ವಿ, ತುಂಬಾ ಜನ ಸೀರಿಯಲ್ ಆರ್ಟಿಸ್ಟ್ಗಳು ಮತ್ತೆ ಒಂದಷ್ಟು ಆಂಕರ್ಗಳು ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ರು. ಅವರೆಲ್ಲ ಹೇಳ್ದಾಗೆ ನಮಗೂ ಗೊತ್ತಾಗಿದ್ದು ಸಿನಿಮಾ ಚೆನ್ನಾಗಿ ಅನಿಸ್ತಾ ಇದೆ. ನಾನು ಹೇಳಿದ್ನಲ್ಲ, ಒಂದು ಥಿಯೇಟ್ರಲ್ಲಿ ಅವ್ನು ಟಿಕೆಟ್ ಹರ್ಕೊಡೋನು, ಸರ್ ಸಿನಿಮಾ ಎಷ್ಟು ಜನ ಬಂದಿದ್ದಾರೆ ಏನು ಅಂತ ನೋಡಿದ್ರೆ ನಮ್ಮನ್ನು ಐಡೆಂಟಿಫೈ ಮಾಡಿ, ಸರ್ ನೋಡಿದೆ ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಟಿಕೆಟ್ ಕೊಡೋನ್ ಸಿನಿಮಾನ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಮ್ಮ ಸಿನಿಮಾನ ಜನ ನೋಡ್ಬೋದಲ್ಲ ಅಂತ ಅನಿಸಿ ಆ ಥರ ಹೇಳಿದ್ ನಾವು, ಬಂದು ನೋಡಿ ಜನ ಥಿಯೇಟ್ರಿಗೆ ಬರಬೇಕು ಹಾಗೆ ಹೀಗೆ ಅಂತ. ಇದು ಹೇಗಾಗಿದೆ ಅಂದರೆ ಕೆಲವರು ಅಲ್ಲೂ ಮಾತಾಡ್ಯಾರೆ, ಇದೇ ಬೇರೆ ಭಾಷೆಯಲ್ಲಿ ಬಂದಿದ್ರೆ ಈ ಥರ ಕಂಟೆಂಟು ಒತ್ಕೊಂಡು ಮೆರೆಸೋರು ಹಾಗೆ ಹೀಗೆ ಅಂತ. ಅದು ಹೇಗಾಗ್ಬಿಟ್ಟಿದೆ ಅಂದರೆ ಈ ನಡುವೆ ಬೇರೆ ಭಾಷೆದು ನೀವು ಸ್ಕ್ರಿಪ್ಟ್ ಬರಿಬೇಕಾದ್ರೂ ಅಷ್ಟೇ, ಯಾರಾದರೂ ಬಂದಲ್ಲಿ ಕೂತ್ರೆ ನಮಗೆ ಕೊಡೋ ರೆಫರೆನ್ಸು ಬೇರೆ ಭಾಷೆದೇ ಇರುತ್ತೆ. ಯಾವೊಂದು ನೋಡಿ ಸರ್ ಹೆಂಗೆ ಕಂಟೆಂಟ್ಗಳಿದಾವೆ, ಈ ಥರ ಮಾಡಿ ಸರ್ ಹಿಂಗೆ ಕೊಡಿ ಅಂತ ಅಂದ್ಬಿಟ್ಟು. ನಾನು ಅವತ್ತು ಹೇಳಿದ್ದೆ ಇದು ಮಾತು, ಕಂಟೆಂಟ್ ಇಲ್ಲದೆ ಕನ್ನಡಕ್ಕೆ ಇಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬರ್ತಾ ಇರಲಿಲ್ಲ. ಸೌತ್ ಇಂಡಿಯಾದಲ್ಲೇ ಯಾರಿಗೂ ಬಂದಿಲ್ಲ, ಅಷ್ಟು ಬಂದಿದ್ದಾವೆ ನಮ್ಗೆ, 8 ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾವೆ. ಸೊ ಮತ್ತೆ ಹೆಂಗೆ ಬರ್ತಿತ್ತು ಹೇಳಿ, ಕಂಟೆಂಟ್ ಇಲ್ವಾ? ಹಂಗಾದ್ರೆ ನಮ್ಗೆ ಅದರಲ್ಲೆಲ್ಲ ಕಂಟೆಂಟ್ ಇಲ್ವಾ? ಅಲ್ಲೆಲ್ಲ ಬರ್ದಿರೋದೇ ಅಲ್ವಾ? ಅದಕ್ಕೆ ಅಂದ್ಕೊಂಡೆ ಅದು ಕಂಟೆಂಟ್ ಬಗ್ಗೆ ಎಲ್ಲ ಒಬ್ಬೊಬ್ರದ್ದು ಒಂದೊಂಥರ ಯೋಚನೆ ಇರುತ್ತೆ, ಅದೇನೋ ಬರಿಬೇಕಾದ್ರೆ ಆಗುತ್ತೆ ಅಂತ ಹೇಳಿ. ಬಹುಶಃ ಅಂದರೆ ಈ ಹೊಸದಾಗಿ ಬರುವಂತಹ ಚಿತ್ರತಂಡಗಳಾಗಿರ್ಬೋದು, ಯಾರೇ ನಾಯಕ ನಟಿಗೆ ಆಗಿರ್ಬೋದು, ಇದಕ್ಕೆ ಭಯ ಪಡ್ತಾರೆ ಅಂತ. ಯಾಕಂದರೆ ಯಾವುದೋ ತುಂಬ ಕಷ್ಟಪಟ್ಟು ಸಿನಿಮಾಗಳು ಮಾಡಿರ್ತಾರೆ, ಬಟ್ ಆ ಸಿನಿಮಾಗಳು ಸಕ್ಸಸ್ ಆಗೋದಿಲ್ಲ, 2-3 ದಿನದಲ್ಲಿ ತೆಗೆದು ಬಿಡ್ತಾರೆ, ಅಥವಾ ಥಿಯೇಟ್ರಲ್ಲಿ ನಮಗೆ ಆಪ್ಷನ್ಸ್ಗಳು ಸಿಗೋದಿಲ್ಲ. ಸೊ ಆ ಥರದ್ದೆಲ್ಲ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ಸೊ ನಿಮಗೆ ಆ ಥರದ್ದೆಲ್ಲ ಬಂದಿದೆಯಾ, ಅಥವಾ ಹೀಗೆ ನೀವು ಕೂಡ ಆ ಥರದ್ದೊಂದು ಏನಾದರೂ ಫೇಸ್ ಮಾಡಿದ್ದೀರಾ ಆ ಥರ ಸಿಚುವೇಶನ್? ಆ್ಯಕ್ಚುಲಿ ಥಿಯೇಟರ್ ಸಿಗಲ್ಲ ಅಂತ ಅನ್ನೋದಂತೂ ದೊಡ್ಡ ಸುಳ್ಳು. ಥಿಯೇಟರ್ ಎಲ್ರಿಗೂ ಪಾಪ ಸಿಕ್ಕೇ ಸಿಗುತ್ತೆ. ಥಿಯೇಟರ್ ಏನಿದೆ, ಮಲ್ಟಿಪ್ಲೆಕ್ಸ್ ಏನಿದೆ, ನಾವು ಕಾಲ್ ಮಾಡಿ ಮ್ಯಾನೇಜರ್ ಕೇಳಿದ್ರೆ ಫಸ್ಟ್ ಡೇನೆ ಕೊಡಿ ಆಯ್ತು ಆಗ್ತೀವಿ ಅಂತ ಹೇಳಿ ಆಗ್ತಾರೆ ಡೈರೆಕ್ಟ್ಲಿ. ಅವ್ರೇನಿಲ್ಲ, ಅವ್ರ ಪರ್ಸೆಂಟೇಜ್ ಬರುತ್ತೆ, ಅವ್ರು ಹಾಕ್ತಾರೆ. ಆಮೇಲೆ ಜನ ಬಂದಿಲ್ಲ ಅಂತ ಅಂದರೆ ಅವ್ನು ತೆಗಿಯೋದು, ಸುಮ್ಮನೆ ಯಾರು ತೆಗಿಯಲ್ಲ ಪಾಪ. ಆದರೆ ಅದು ಥಿಯೇಟರ್ ಓನರ್ಗಳಿಗೆ ಅವ್ರಿಗೊಂದು ಫೀಲ್ ಬರಬೇಕು. ಅವ್ರುಗಳು ಸಿನಿಮಾ ನೋಡ್ತಾರೆ, ಎಲ್ಲರೂ ಕೂಡ ಥಿಯೇಟರ್ ಓನರ್ಸು ಅಂದರೆ ಫಸ್ಟ್ ಡೇನೇ ನೋಡಲ್ಲ, ಒಂದು 2 ಡೇಸಲ್ಲಿ ನೋಡ್ತಾರೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದು ನೋಡ್ತಾರೆ. ಈವನ್ ನಮ್ಮ ಮೈಸೂರು ಗಾಯತ್ರಿ ಥಿಯೇಟ್ರಿಂದ ಓನರ್ ಅದೇ ಹೇಳಿದ್ದು, ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವು, ಇನ್ನೂ ಪ್ರಮೋಷನ್ ಜಾಸ್ತಿ ಮಾಡಬೇಕಿತ್ತು, ಇನ್ನೂ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಆಗಬೇಕಿತ್ತು ಆ ಥರ ಅಂದ್ಬಿಟ್ಟು ಒಂದಷ್ಟು ಹೇಳಿದ್ರು. ಪ್ರಮೋಷನ್ನು ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಒಂದು ಹೊಸ ಟೀಮ್ ಆಗಿ ಅಷ್ಟಂತೂ ಮಾಡಿದ್ದೀವಿ. ಈವನ್ ಆಲ್ ಓವರ್ ಕರ್ನಾಟಕನೇ ಪ್ರಮೋಷನ್ ಮಾಡಿದ್ದೀವಿ. ಸೊ ಥಿಯೇಟರ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಯಾರೇ ಹೊಸಬ್ರಿಗಾದರೂ ನಾನು ಹೇಳೋದೇ, ಥಿಯೇಟರ್ ಸಿಗುತ್ತೆ, ನಾವು ಜನ ಕರೆಸ್ಬೇಕು. ಜನ ಕರೆಸ್ಬೇಕಂದ್ರೆ ನಾವು ಏನೋ ಹೊಸದಾಗಿ ಏನಾದ್ರು ಒಂದು ಕೊಡ್ಬೇಕು ಕಂಟೆಂಟಲ್ಲೇ, ಅದೊಂದರಿಂದನೇ ಸಾಧ್ಯ ಮ್ಯಾಮ್. ಇವಾಗ ಹೊಸಬ್ರು ಎಲ್ಲರೂ ಹೊಸದಾಗಿ ಅಲ್ವಾ ಬಂದಿದ್ದು, ಮತ್ತು ನಾವು ಆ ಥರ ಮಾತಾಡೋದಕ್ಕೆ ಹೋದರೆ ಕೇಳ್ತಾರೆ, ನಾನು ಹೊಸದಾಗಿ ಅಲ್ವೇನಪ್ಪ ಬಂದಿದ್ದು, ಇವತ್ತು ಸ್ಟಾರ್ ಆಗಿಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಹೊಸಬ್ರು ನಮ್ಗೆ ಯಾರು ಬಂದು ನೋಡಲ್ಲ ಅನ್ನೋದನ್ನ ಫಸ್ಟ್ ಬಿಟ್ಬಿಡ್ಬೇಕು. ನಾವು ಮಾಡೋದು ಮಾಡೋಣ, ಅದು ನೋಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಮ್ಯಾಮ್. ಅದನ್ನ ಒಳ್ಳೆ ಕಂಟೆಂಟ್ ಕೊಟ್ಟರೆ ಪ್ರೇಕ್ಷಕರು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದು ಮಾತು. ಸಕ್ಕತ್ತಾಗಿರೋ ಕಂಟೆಂಟು ಕೆಲವರು ನೋಡಿರಲ್ಲ, ಮೆನಿ ರೀಸನ್ಸ್ ಇರುತ್ತೆ ಮ್ಯಾಮ್ ಒಂದು ಸಿನಿಮಾ ನೋಡದೇ ಇರೋದಕ್ಕೆ. ನಮ್ದಕ್ಕೆ ಕೇಳಿದ್ರೆ ಏನಂತಾರೆ ಅಂದರೆ, ಹೊಸಬ್ರು ಇನ್ನೂ ದೊಡ್ಡ ಸ್ಟಾರ್ ಕಾಸ್ಟ್ ಇದ್ರೆ ನಿಮ್ಮ ಸಿನಿಮಾ ಎಲ್ಲೋ ಹೋಗೋದು ಆ ಥರ ಎಲ್ಲ ಮಾತಾಡ್ತಾರೆ. ಬಟ್ ಅದು ನನಗೆ ಗೊತ್ತಿಲ್ಲ, ಇನ್ನೂ ದೊಡ್ಡ ಸ್ಟಾರ್ ಕಾಸ್ಟ್ ಹಾಕೊಂಡಿದ್ರೆ ನನ್ನ ಸಿನಿಮಾ ಸೀನ್ಗಳು ಇನ್ಯಾವ್ಯಾವ ಥರ ಆಗ್ತಿತ್ತು. ಆಮೇಲೆ ಎಕ್ಸ್ಪೆಕ್ಟೇಷನ್ ಬೇರೆ ಥರ ಆಗುತ್ತೆ ಮ್ಯಾಮ್. ಈಗ ದೊಡ್ಡ ಸ್ಟಾರ್ ಒಂದು ಸಿನಿಮಾ ಮಾಡಿದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಮೈಂಡಲ್ಲಿ ಬೇರೆ ಥರ ಇರುತ್ತೆ. ಅದೇ ನಮಗೆ ಲಾಭ ಆಗಿದ್ದು. ಜನಗಳೇನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದು ನಮ್ಮನ್ನು ನೋಡಿದ್ರು, ಇವ್ರು ಏನು ಮಾಡಕ್ ಸಾಧ್ಯ ಅಂತ ಬಂದು ನೋಡಿದ್ರು. ಸೊ ಏನೋ ಮಾಡಿದ್ದಾರೆ ಅಂತ ಖುಷಿ ಪಟ್ರು, ಅದು ಖುಷಿ ಆಯ್ತು. ಸೊ ಈಗ ನಿಮ್ದು ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಅಥವಾ ಹೇಗಿದೆ ರೆಸ್ಪಾನ್ಸ್ ಎಲ್ಲ, ನೋಡಿದವರೆಲ್ಲ ಹೇಗಂತಾರೆ, ಏನು ಹೇಳ್ತಾರೆ? ಈಗ 25 ದಿನಗಳ ಪೂರೈಸಿದೆ ಅಂತ ಹೇಳಿದ್ರೆ ನಿಮ್ಮ ಗುರುತಿಸೋ ಸಂಖ್ಯೆನೂ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಹೇಗಿದೆ ಒಂದು ಮನೆಯವ್ರದ್ದು ರೆಸ್ಪಾನ್ಸ್ ಎಲ್ಲ ನಾವು ಲೆಕ್ಕಕ್ಕೆ ಇಟ್ಕೋಬಾರ್ದು, ಅವ್ರು ಹೆಂಗ್ ಮಾಡಿದ್ರು ಚೆನ್ನಾಗೈತೆ ಅಂತಾನೆ ಹೇಳ್ತಾರೆ. ಬಟ್ ಈಗ ಮೊನ್ನೆ ನಾನು ಅನ್ಕೊಂಡಿದ್ದು, ಅಯ್ಯೋ ಇಷ್ಟು ದಿನ ಆಯ್ತು ಸಿನಿಮಾ ಇಷ್ಟು ಜನ ನೋಡಿದ್ದಾರೆ, ಯಾರು ರೆಕಗ್ನೈಸ್ ಮಾಡಲ್ವೇನೋ ಅನ್ಕೊಂಡು ನಾನು ಇವರು ಟೀ ಕುಡಿತಾ ನಿಂತಿದ್ವು. ಆಗೊಂದು ಹುಡುಗ ಬಂದು ಮಾತಾಡಿಸ್ತಾ ನೀವು ಸಿನಿಮಾದಲ್ಲಿ ಮಾಡಿದೀರಾ ಅಲ್ವಾ ಅಂತ ಅನ್ಕೊಂಡು ಅವಾಗ ಒಂಥರ ಖುಷಿ ಆಯ್ತು. ಇನ್ನು ಬೇರೆ ಬೇರೆ ಕಡೆ ಹೋದಾಗ, ಈಗ ಶಶಿರಾಜ್ನ ಒಂದ್ ಯಾವ್ದೋ ಟೂರ್ನಿಮೆಂಟ್ಗೆ ಹೋದಾಗ ಅಲ್ಲಿ ಇರೋ ಊರವರೆಲ್ಲ ಒಂದು 50 ಜನಕ್ಕೆ ಮಾತಾಡ್ಸ್ತಾರಂತೆ ರೆಕಗ್ನೈಸ್ ಮಾಡಿ. ಇದು ಖುಷಿ ವಿಚಾರ ಅಲ್ವಾ?
ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಶಶಿರಾಜ್ ಅವರು ಮುಂಜಾನೆ ಅಂದ್ರೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು, ಸೊ ಅವ್ರ ಮುಖ ಪರಿಚಯ ಸಾಕಷ್ಟು ಜನರಾಗಿತ್ತು. ಹೌದು. ಇದು ಕೂಡ ನಿಮಗೊಂದು ಅಡ್ವಾಂಟೇಜ್ ಆಯ್ತು ಅಂತ ಅನ್ಸುತ್ತೆ ಬಹುಶಃ. ಅಡ್ವಾಂಟೇಜ್ ಖಂಡಿತ ಆಗಿದೆ. ಪ್ರಮೋಷನ್ಗೆ ಹೋದಾಗೆ ಅವ್ರು ತುಂಬಾ ಜನ ಬಂದ್ಬಿಡೋರು ಶಶಿ ಸರ್ನ ಮಾತಾಡ್ಸೋದಕ್ಕೆ, ಅಡ್ವಾಂಟೇಜ್ ಆಗಿದೆ. ಓಕೆ, ಅಂದ್ರೆ ಎಷ್ಟು ವರ್ಷಗಳ ಕಾಲ ಅಂದ್ರೆ ಹಿಡಿತು ನಿಮ್ದು ಸಿನಿಮಾ ಇದು ಏನು ಫಸ್ಟ್ ರೈಟಿಂಗ್ ಇಂದ ಹಿಡಿದು ರಿಲೀಸ್ ಆಗೋ ತನಕ ಕೂಡ ಎಷ್ಟು ದಿನಗಳು ಹಿಡಿತು ನಿಮ್ಗೆ? ಎಷ್ಟು ವರ್ಷ ಹಿಡಿದಿದೆ. ಬಟ್ ಅದಕ್ಕೂ ಮುಂಚೆ ಹೇಳಿದ್ನಲ್ಲ, ಒಂದ್ ಸಣ್ಣ ರೈಟಿಂಗ್ ಅಂತ ಅನ್ನೋದು, ಅದಕ್ಕೆ ಬೇಸ್ಮೆಂಟ್ ಒಂದಷ್ಟು ಹಾಕೊಂಡಿದ್ದೆ ನಾನು. ಅದ್ ಬಿಟ್ರೆ 1.5 ವರ್ಷ ಕಂಪ್ಲೀಟ್ ಆಗಿದೆ. ಶೂಟೇ 1 ವರ್ಷದವರೆಗೂ ಮಾಡಿದೀವಿ. ಅಂದ್ರೆ ನಾನು ಹೇಳಿದ್ನಲ್ಲ, ದೊಡ್ಡ ಬಜೆಟ್ ಆ ತರ ಸಿನಿಮಾಗಳಾದ್ರೆ 1-2-3 ಶೆಡ್ಯೂಲ್ ಅಲ್ಲಿ ಮುಗ್ದೋಗ್ಬಿಡುತ್ತೆ. ನಾವು ಯಾವ ತರ ಅಂದ್ರೆ 3 days ಮಾಡ್ತಿದ್ವಿ, ನೆಕ್ಸ್ಟ್ 1-2 days ಎಡಿಟಿಂಗ್ ಅದೆಲ್ಲ ವರ್ಕ್ಗಳು ಮಾಡ್ಕೊಂಡು 1 ವೀಕಲ್ಲಿ 2 days ಆ ತರ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ವಿ. ಹಳ್ಳಿದ್ ಮಾತ್ರ ಒಂದೇ ಶೆಡ್ಯೂಲ್ ಅಲ್ಲಿ ಮಾಡಿದ್ವಿ. ಒಬ್ಬ ರೈಟರ್ಗೆ ತುಂಬಾ ಫೀಲ್ ಆಗೋದು ಯಾವಾಗ್ಲೂ ಕೂಡ ಆ ಸಿನಿಮಾ ನೋಡಿ ಆದ್ಮೇಲೆ, ಜನರು ನೋಡಿ ಆದ್ಮೇಲೆ ಒಂದು ನಮ್ಗೆ ತೃಪ್ತಿ ಸಿಗ್ಬೇಕು, ನಾವು ಮಾಡಿರೋ ಕೆಲಸಕ್ಕೆ ತೃಪ್ತಿ ಸಿಗ್ಬೇಕು. ಸೊ ನಿಮಗೆ ಆ ತೃಪ್ತಿ ಸಿಗ್ತಾ ಹೇಗೆ? 100% ಮ್ಯಾಮ್, ದೊಡ್ಡ ಲೆವೆಲ್ ತೃಪ್ತಿನೇ ಸಿಕ್ಕಿದೆ. ಯಾಕೆಂದ್ರೆ ಸಿನಿಮಾ ನೋಡ್ ಬಂದು ರೈಟಿಂಗ್ಗೆ ಒಂದು ನೆಕ್ಸ್ಟ್ ಒಂದು ಲೆವೆಲ್ ಇಟ್ಕೊಂಡು ಮಾತಾಡ್ತಾರೆ. ನನ್ಗೆ ಇವನ್ ಸೆಲೆಬ್ರಿಟಿ ಶೋನಲ್ಲಿ ಒಬ್ರು ಬಂದು ಹೇಳಿದ್ರು, ನನ್ಗೆ ಗೊತ್ತಿರ್ಲಿಲ್ಲ ಯಾರಿಗೂ ಹೋದಾಗ, ಬಂದು ಆಮೇಲೆ ಮಾತಾಡಿಸ್ತಾ ಇರ್ಬೇಕಾದ್ರೆ ಒಬ್ರು ಬಂದು ಹೇಳಿದ್ರು, ಸರ್ ರೈಟ್ರ್ ಹತ್ರ ಫಸ್ಟ್ ಟೈಮ್ ಒಂದಷ್ಟು ಜನ ಬಂದು ನಿಂತಿರೋದನ್ನ ನಾನು ನೋಡಿದ್ದು ಅಂತ. ಅದು ಹೊಸಬ್ರು. ನಾವು ನನ್ಗದು ನನಗ್ ಚೆನ್ನಾಗಿ ಅನ್ಸಿರುತ್ತೆ ಅನ್ಕೊಳ್ಳಿ ಬರ್ದಾಗ, ಅದು ಇನ್ನೊಬ್ರಿಗೆ ಚೆನ್ನಾಗಿ ಅನ್ಸುತ್ತೆ ಅನ್ನೋದನ್ನ ನಾವು ಹೇಳೋದಕ್ಕಾಗಲ್ಲ. ನಾನು ಇನ್ನೊಂದು ಯೋಚನೆ ಮಾಡ್ತಾ ಇದ್ದೆ, ಯಾವುದೇ ಒಬ್ಬ ರೈಟರು ಬುಕ್ ಎಲ್ಲ ಬರಿಬೇಕಾದ್ರೆ, ಇವಾಗ ತೇಜಸ್ವಿ ಅವರು ಎಲ್ಲರೂ ತುಂಬಾ ಜನ ಬುಕ್ ಬರ್ದಿದಾರಲ್ಲ, ಅವ್ರುಗಳು ಇದು ದೊಡ್ಡ ಸಕ್ಸಸ್ ಆಗ್ಲಿ ಏನೋ ಆಗ್ಲಿ ಅಂತ ಬರೆಯಲ್ಲ. ಒಂದು ಹೇಳ್ಬೇಕಂತ ಇರುತ್ತೆ ಅವ್ರ ಮನಸ್ಸಲ್ಲಿರೋದು, ಅವ್ರು ನೋಡಿರೋದನ್ನ 4 ಜನಕ್ಕೆ ಹೇಳ್ಬೇಕಂತ. ಅದನ್ನ ಹೇಳಿರೋದನ್ನ 4 ಜನ ನೋಡಿ ಖುಷಿ ಪಟ್ರೆ ತುಂಬಾ ಖುಷಿ ಆಗೇ ಆಗುತ್ತೆ. ನನಗೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಮ್ಯಾಮ್ ಈ ಸಿನಿಮಾಯಿಂದ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಫಿನಾನ್ಷಿಯಲ್ ಏನೋ ಒಂದು ಆಗ್ಬೇಕಂತ ಅಲ್ಲ, ಮೆಂಟಲಿ ನಮ್ಗೆ ನಮ್ಮಲ್ಲಿ ಬುದ್ಧಿ ಇದೆಯಾ ಇಲ್ವಾ ಅಂತ ಅನ್ನೋದು ನನ್ಗೆ ಗೊತ್ತಾಗ್ಬೇಕಿತ್ತು. ನಮ್ಮ ಯೋಚನೆ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸೊ ಒಂದಷ್ಟು ಜನ ಹೇಳಿದ್ದಾರೆ, ಒಂದಷ್ಟು ಈ ಪಾಸಿಟಿವ್ ನೆಗೆಟಿವ್ಸ್ ಅಂತ ಅನ್ನೋದ್ರ ಬಗ್ಗೆ ನಾವು ಎಲ್ಲರೂ ಮಾತಾಡ್ತಾರೆ, ಅದರಲ್ಲಿ ಪಾಸಿಟಿವ್ ಪರ್ಸೆಂಟೇಜ್ ಜಾಸ್ತಿ ಇದ್ರೆ ನಾವು ಗೆದ್ದಂಗೆ. ಸೊ ಅದು ತುಂಬಾ ಜನ ಹೇಳಿದ್ದಾರೆ ಮ್ಯಾಮ್, ಅದು ಖುಷಿ ಇದೆ ನನಗೆ.